ಸರ್, ಈಗ ಅಲ್ಲಿ ಇನ್ನೊಂದೇನು ವಿಶೇಷವಾಗಿ ಅಂದರೆ ಅವ್ರು ಏನೀಗ ನಿನ್ನೆ ಒಂದು ಬಿಡುಗಡೆ ಆಗಿದೆ ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರು 10 ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಉಳಿದೋರು ಯಾರ್ದೂ ಕೂಡ ಮೊಬೈಲ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಆ ರೀತಿ ವಿಡಿಯೋ ಯಾವುದೂ ರಿಲೀಸ್ ಆಗಿಲ್ಲ, ಯಾವುದೂ ವೈರಲ್ ಆಗಿಲ್ಲ. ಆದರೆ ಕೇವಲ ರೇವಣ್ಣ ಮಾತ್ರ ಏನು ಪ್ರಜ್ವಲ್ ರೇವಣ್ಣ ಏನು ಮಾತಾಡ್ತಾ ಇದ್ರು ಅದು ಮಾತ್ರ ವೈರಲ್ ಆಗಿದೆ. ಅದು ಹೆಂಗೆ ಹೊರಗಡೆ ಸಿಕ್ತು, ಅದು ಯಾಕೆ ಹೊರಗಡೆ ಬಂತು ಅಂತ? ಅದು ಹೆಂಗೆ ಸಾರ್ವಜನಿಕವಾಗಿ ಇವರು ಬಿಡುಗಡೆ ಮಾಡಿದ್ರು ಅಂದರೆ ಉದ್ದೇಶಪೂರ್ವಕವಾಗಿ ಆ ಒಂದು ದ್ವೇಷವನ್ನು ಏನು ಕುಮಾರಸ್ವಾಮಿಯವರು ಅವರ ನಿಖಿಲ್ ಕುಮಾರಸ್ವಾಮಿಯವರು ಉಗ್ರವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು. ಇವರೆಲ್ಲ ಸುಳ್ಳು ಹೇಳಿದಾರಲ್ಲ ರೈತರಿಗೆ, ಎಲ್ಲ ಅಲ್ಲಿ ಏನು ಬೆಳೆನೇ ಇಲ್ಲ, ನೀರೇ ಇಲ್ಲ, ಅದ್ರ ಬಗ್ಗೆ ಅಪಮಾನ ಮಾಡಿದಾರಲ್ಲ ರೈತರಿಗೆ. ಇದೆಲ್ಲ ಬಣ್ಣ ಬಯಲಾಗ್ತದೆ ಅಂತ ಹೇಳಿ, ಯಾಕಂದ್ರೆ ಭಾಳ ಸಲ ಹೇಳೀನಿ, ಅಲ್ಲಿ ರೈತರೇ ಹೇಳಿದ್ದು ನನಗೆ ಏನಪ್ಪ ಅಂದ್ರೆ ಇದು ಸೋನಿಯಾ ಗಾಂಧಿ ಹಳೆಯ ರಾಬರ್ಟ್ ವಾದ್ರಾಗೆ ಒಂದು ದೊಡ್ಡ ಮೊತ್ತದ ಕಾಣಿಕೆಯಾಗಿ ಬಿಡದಿ ಜಮೀನು ಕೊಡೋರು ಅದಾರೆ ಮುಖ್ಯಮಂತ್ರಿ ಮಾಡಿದ್ದಕ್ಕೆ. ಇದು ಭಾಳ ರೈತರು ಹೇಳ್ಯಾರ. ನಾ ಬಿಡದಿಗೆ ಹೋದಾಗ ಇವತ್ತು ಮುಂಜಾನೆನೂ ಅಲ್ಲಿ ಒಬ್ಬ ಚೇತನ್ ಶಿವರಾಮೇಗೌಡ ಅಂತ ಒಬ್ಬ ರೈತ ನಾನು ಫೋನ್ ಮಾಡಿದ್ದೆ ಬೆಳಿಗ್ಗೆ, ಅಲ್ಲಿ ಧರಣಿ ಕೂತಿದ್ರು. ಅವ್ರು ಅದೇ ಹೇಳ್ತಾರೆ, ಇದ್ರ ಹಿಂದೆ 30,000 ಕೋಟಿ ರೂಪಾಯಿ ದೊಡ್ಡ ಒಂದು ಹಗರಣಿದೆ. ಅದನ್ನು ಏನಾರು ಮಾಡಿ ಅದು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು, ಅದನ್ನು ರೈತನ ಒಕ್ಕಲೆ ಎಬ್ಬಿಸ್ಬೇಕು. ಪಾಪ ಅವ್ರಿಗೆ ಒಂದು 2 ಕೋಟಿ 3 ಕೋಟಿ ಕೊಡ್ತೀನಿ ಅಂತ ಆಸೆ ಹಚ್ಚಿ ಏನು ಹಾಳು ಮಾಡ್ತಾ ಇದ್ದಾರಲ್ಲ. ಈ ಮುಖ್ಯಮಂತ್ರಿಯವ್ರಿಗೆ ಈ ರಾಜ್ಯದ ರೈತರೂ ನೆಮ್ಮದಿ ಇಲ್ಲ, ಸಾಮಾನ್ಯ ಜನನೂ ನೆಮ್ಮದಿ ಇಲ್ಲ. ದಲಿತರ ಮ್ಯಾಗ ದೌರ್ಜನ್ಯ ಅಂತರೂ ಹೆಚ್ಚಾಕೋತ ಹೊಂಟಿದೆ. ಈ ಪರಿಸ್ಥಿತಿ ಒಳಗೆ ನಾ ಇಷ್ಟೇ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೆ ಏನೇ ಮಾಡಲಿ ಅವರು ಒಟ್ಟು ಇದನ್ನು ಬಿಡದಿ ಹೋರಾಟ ಬಿಡಬೇಡಿ. ಬಿಡದಿ ಹೋರಾಟ ನಾಳೆ ನಾನು ಸೋಮವಾರದಿಂದ ಅಧಿವೇಶನಕ್ಕೆ ಹಾಜರಾಗ್ತೀನಿ. ಯಾಕಂದ್ರೆ ಇವತ್ತು ಸದನ ನಡೀದಿಲ್ಲ. ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮಂತ್ರಿಗಳು ತೀರ್ಕೊಂಡಿದ್ದರಿಂದ 2 ದಿವಸ ಏನೂ ಕೆಲಸ ಇರೋದಲ್ಲ. ಅದಕ್ಕೆ ನಾನು ಸೋಮವಾರ ಹೋಗ್ತೀನಿ. ಬಿಡದಿ ಅಷ್ಟೇ ಅಲ್ಲ, ಇವತ್ತು ಕನಕಪುರದಲ್ಲಿ ಅದೇ ಪ್ರಾಬ್ಲಮ್ ಇದೆ. 3-4 ಕಡೆ ರೈತರು ವಿರೋಧ ಮಾಡಿದ್ರು ಅವ್ರಿಗೆ ಜಬರ್ದಸ್ತಿ ತೊಗೊಳ್ತದೆ ಆಗ್ತದೆ. ನಾವು ಅಲ್ಲಿ ವಿಧಾನಸಭೆಯಲ್ಲಿ ಇದನ್ನು ನಾವು ಕೇಳ್ತೀವಿ, ಪ್ರಶ್ನೆ ಕೇಳ್ತೀವಿ ಮುಖ್ಯಮಂತ್ರಿಗಳಿಗೆ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.